ಫ್ರೀಡಮ್ ಹಬ್ಬದಲ್ಲಿ ವಿಶೇಷವಾಗಿ ಗಮನ ಸೆಳೀತಾ ಇರೋದು ಮಕ್ಕಳಿಗಾಗಿಯೇ ಮಕ್ಕಳ ಮೇಳವನ್ನ ಇಲ್ಲಿ ಆಯೋಜನೆ ಮಾಡಲಾಗಿದೆ. ನೀವು ಗಮನಿಸ್ತಾ ಇರಬಹುದು ಈ ಒಂದು ಭಾಗದಲ್ಲಿ ಎಷ್ಟು ಜನ ಮಕ್ಕಳು ಇಲ್ಲಿ ಸೇರ್ಕೊಂಡಿದ್ದಾರೆ ಅಂತ ಹೇಳಿ. ವಿಶೇಷವಾಗಿ ಈ ಒಂದು ಫ್ರೀಡಮ್ ಹಬ್ಬದ ಮೇನ್ ಆಕರ್ಷಣೆ ಅಂತ ಹೇಳಿದ್ರೆ ಅದು ಮಕ್ಕಳು. ಹೀಗಾಗಿ ಮಕ್ಕಳ ಖುಷಿಯೂ ಕೂಡ ಪ್ರಮುಖ ಆಗತ್ತೆ. ಹೀಗಾಗಿ ಮಕ್ಕಳಿಗೆ ವಿವಿಧ ಗೇಮ್ಸ್ಗಳನ್ನ ಇಲ್ಲೆಲ್ಲವನ್ನು ಕೂಡ ಆಯೋಜನೆ ಮಾಡಿರುವಂಥದ್ದು. ಸರಿಸುಮಾರು ಈ ಒಂದು ಭಾಗದಲ್ಲೇ 20 ರಿಂದ 30 ಸ್ಟಾಲ್ಸ್ಗಳಿದೆ. ಮಕ್ಕಳು ಎಲ್ಲಿ ಬೇಕಾದ್ರೂ ಹೋಗಿ ಆಟ ಆಡಬಹುದು, ಹಾಗೆ ಅವರು ಎಂಜಾಯ್ ಕೂಡ ಮಾಡಬಹುದು. ಅವರಿಗೆ ಪೇರೆಂಟ್ಸ್ಗಳು ಕೂಡ ಅಷ್ಟರ ಮಟ್ಟಿಗೆ ಸಾಥ್ ಕೊಡ್ತಾ ಇರುವಂತಹದ್ದು. ಎಕ್ಸ್ಪೋ ಎಕ್ಸ್ ಗೇಮ್ ಆಗಿರಬಹುದು, ಕಲರಿಂಗ್ ಗೇಮ್ ಆಗಿರಬಹುದು, ಅಥವಾ ಬೇರೆ ಬೇರೆ ಸ್ಟೇಟ್ ಬೇರೆ ಬೇರೆ ಕಂಟ್ರಿಗಳನ್ನ ಐಡೆಂಟಿಫೈ ಮಾಡುವಂತಹ ಗೇಮ್ಸ್ಗಳಾಗಿರ್ಬಹುದು, ಪಜಲ್, ಇದೆಲ್ಲವನ್ನು ಕೂಡ ಮಕ್ಕಳು ಎಂಜಾಯ್ ಮಾಡ್ತಾ ಇದ್ದಾರೆ. ನೀವು ಗಮನಿಸ್ತಾ ಇರ್ಬೋದು ಮಕ್ಕಳೆಲ್ಲವೂ ಕೂಡ ಎಷ್ಟು ಚೆನ್ನಾಗಿ ಸ್ಕೂಲಲ್ಲಿ ಫ್ಲಾಗ್ ಹಾಸ್ಟಿಂಗ್ ಮಾಡಿ ಬಂದು ಇಲ್ಲಿ ಪಜಲ್ ಗೇಮ್ ಎಲ್ಲ ಆಡ್ತಾ ಇರೋದು. ಮಕ್ಕಳನ್ನ ನಾನು ಮಾತಾಡ್ತಾ ಹೋಗ್ತೀನಿ. ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಆಗುತ್ತೆ. ಏನ್ ಗೇಮ್ ಆಡ್ತಾ ಇದ್ದೀರಾ ನೀವು? ಕ್ರಾಶ್ ವರ್ಡ್ ಪಜಲ್. ಸೊ ಎಂಜಾಯ್ ಮಾಡ್ತಾ ಇದ್ದೀರಾ? ಓಕೆ. ಸೊ ಮೇಡಮ್ ನೀವೇನು ಹೇಳ್ತೀರಾ? ನೀವು ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀರಾ ಮಗು ಜೊತೆ ಸೇರ್ಕೊಂಡು? ಇಲ್ಲಿ ಚೆನ್ನಾಗಿ ಆಕ್ಟಿವಿಟೀಸ್ ಎಲ್ಲ ಅಂದರೆ ಸೆಲೆಬ್ರೇಟ್ ಮಾಡೋದ್ರ ಜೊತೆಲೇ ಇಷ್ಟು ಆಕ್ಟಿವಿಟೀಸ್ ಕಂಡಕ್ಟ್ ಮಾಡ್ತಾ ಇದ್ದಾರಲ್ಲ, ಚೆನ್ನಾಗಿ ಅನಿಸ್ತಾ ಇದೆ ಅವ್ರಿಗೆ. ಬಂದಿದ್ರಾ? ನಾಟ್ ಅಟ್ ಆಲ್. ಖುಷಿ ಆಗ್ತಿದೆ ತುಂಬ. ಎಸ್. ಹೇಗಿದೆ ವಿಧಾನಸೌಧದ ಒಳಗೆ? ಒಂಥರ ಡಿಫ್ರೆಂಟ್ ಫೀಲ್ ಇದೆ. ಲೈಫಲ್ಲಿ ಯಾವತ್ತು ನೋಡಿಲ್ಲ ಅಲ್ಲ, ಇವತ್ತು ನನ್ನ ಮಗುನ ಕರ್ಕೊಂಡು ಇಲ್ಲಿ ಬಂದು ನೋಡ್ತಾ ಇರೋದಕ್ಕೆ ಚೆನ್ನಾಗಿ ಅನಿಸ್ತಾ ಇದೆ. ಓಕೆ. ಸೊ ನೀವು ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀರಾ? ಹೌದು. ಹೇಗಿದೆ ಇಂಡಿಪೆಂಡೆನ್ಸ್ ಡೇ ಸಲ? ಈ ಸಲ ಚೆನ್ನಾಗೈತೆ. ಯಾವತ್ತಾದ್ರೂ ವಿಧಾನಸೌಧ ಒಳಗೆ ಬಂದಿದ್ರಾ? ಇಲ್ಲ. ಎಂಜಾಯ್ ಮಾಡ್ತಾ ಇದ್ದೀರಾ? ಹೌದು. ಯಾವೆಲ್ಲ ಗೇಮ್ಸ್ ಆಡಿದ್ರಿ? ಗೇಮ್ಸ್ ಎಲ್ಲ ನೋಡ್ತೀವಿ. ಇವಾಗ ಸ್ಟಾರ್ಟ್ ಮಾಡ್ಬೇಕು. ಹೌದು. ಓಕೆ. ನೀವು ಎಂಜಾಯ್ ಮಾಡ್ತಾ ಇದ್ದೀರಾ? ಯಾ. ಏನ್ ಹೇಳ್ತಾ ಇದ್ದೀರಾ? ಇಷ್ಟು ಜನ ಬಂದಿದ್ದಾರೆ, ಇಷ್ಟು ಗೇಮ್ಸ್ ಇದೆ, ಎಂಜಾಯ್ ಮಾಡ್ತಾ ಇದ್ದೀರಾ? ಇದೇ ಫಸ್ಟ್ ಟೈಮ್ ಬರ್ತಿರೋದಾ ವಿಧಾನಸೌಧದೊಳಗೆ? ಓಕೆ. ನೀವೇನು ಹೇಳ್ತೀರಾ? ಎಷ್ಟು ಖುಷಿ ಆಗ್ತಿದೆ ಇಷ್ಟು ಜನ ನೋಡಿ? ತುಂಬಾ ಖುಷಿ ಆಗ್ತಾ ಇದೆ. ಓಕೆ. ಸ್ಕೂಲಲ್ಲೆಲ್ಲ ಫ್ಲಾಗ್ ಹಾಸ್ಟಿಂಗ್ ಎಲ್ಲ ಮಾಡಿದ್ರಾ? ಮಾಡಿದ್ವಿ. ಸ್ಕೂಲಲ್ಲಿ ಚೆನ್ನಾಗಿತ್ತಾ? ಇಲ್ಲಿ ಚೆನ್ನಾಗಿದ್ಯಾ? ಇಲ್ಲೂ ಚೆನ್ನಾಗಿದೆ. ಸ್ಕೂಲಲ್ಲೂ ಚೆನ್ನಾಗಿದೆ. ಸೊ ನೀವು ಯಾವ್ದಾದ್ರು ಗೇಮ್ಸ್ ಆಡಿದ್ರಾ? ಆಡಿದ್ವಿ. ಯಾವ್ದೆಲ್ಲ ಆಡಿದ್ರಿ? ಅದೇ ಕಾರ್ಡ್ ಸೊ ಎಂಜಾಯ್ ಮಾಡ್ತಾ ಇದ್ದೀರಾ? ಓಕೆ. ನೀವೇನು ಹೇಳ್ತೀರಾ? ಎಷ್ಟು ಖುಷಿ ಆಗ್ತಾ ಇದೆ? ಮೇಡಮ್ ನೀವು ಎಷ್ಟು ಎಂಜಾಯ್ ಮಾಡ್ತಿದ್ದೀರಾ ಮಕ್ಕಳ ಜೊತೆ ಸೇರ್ಕೊಂಡು? ಫುಲ್ ಎಂಜಾಯ್ ಮಾಡ್ತಾ ಇದ್ದೀವಿ. ನಿಮಗೂ ಈ ಥರ ಆಟ ಆಡೋದು ಗೇಮ್ಸ್ ಎಲ್ಲ ಇಟ್ಟರೆ ಚೆನ್ನಾಗಿರ್ತಿತ್ತು ಅನ್ಸುತ್ತಾ? ಚೆನ್ನಾಗಿರ್ತಿತ್ತು. ಓಕೆ. ಸೊ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ? ಎಂಜಾಯ್ ಮಾಡ್ತಿದ್ದೀನಿ. ಹೇಗೆ ಅನ್ಸುತ್ತೆ ವಿಧಾನಸೌಧದೊಳಗೆ ಇಂಡಿಪೆಂಡೆನ್ಸ್ ಡೇ? ಚೆನ್ನಾಗಿ ಅನ್ಸುತ್ತೆ. ಯಾವತ್ತಾದ್ರೂ ವಿಧಾನಸೌಧದೊಳಗೆ ಬಂದಿದ್ರಾ? ಅಮ್ಮ ಹೇಳ್ತಾರೆ ಚಿಕ್ಕವರಿದ್ದ ಬಂದಿದ್ದೀನಿ ಅಂತ, ಅದೇ ನೆನಪಿಲ್ಲ. ನೆನಪಿಲ್ಲ. ಈಗ ಇಷ್ಟೆಲ್ಲ ನೋಡಿ ಇದೆಲ್ಲ ನೋಡಿ ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ. ಸೊ ನೀವು ನೋಡ್ತಾ ಇರ್ಬೋದು ಮಕ್ಕಳಲ್ಲಿ ಒಂದು ಹೊಸ ವೈಬ್ ಇದೆ. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಮಕ್ಕಳಿಗಾಗ್ಲಿ ಅಥವಾ ದೊಡ್ಡವರಿಗಾಗ್ಲಿ ಸಾಮಾನ್ಯವಾಗಿ ವಿಧಾನಸೌಧದ ಒಳಗೆ ಎಂಟ್ರಿ ಇರೋದಿಲ್ಲ. ಅದಕ್ಕೊಂದಿಷ್ಟು ಪ್ರೊಸೀಜರ್ಗಳಿರುತ್ತೆ ವಿಧಾನಸೌಧದೊಳಗೆ ಬರ್ಬೇಕು ನಾವು ಅಂತ ಹೇಳಿದ್ರೆ. ಆದ್ರೆ ಈ ಸಲ ಫ್ರೀಡಮ್ ಹಬ್ಬದ ಹೆಸರಲ್ಲಿ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಸಾಕು, ಮಕ್ಕಳಿಂದ ಹಿಡಿದು ವಯಸ್ಸಾದವರು ಎಲ್ಲರೂ ಕೂಡ ಈ ಒಂದು ಫ್ರೀಡಮ್ ಹಬ್ಬದಲ್ಲಿ ಭಾಗವಹಿಸಬಹುದಾಗಿದೆ. ನೀವು ಗಮನಿಸ್ತಾ ಇರ್ಬೋದು ಎಲ್ಲೇ ನೋಡಿದ್ರು ಕೂಡ ಮಕ್ಕಳು ಎಂಜಾಯ್ ಮಾಡೋದು ನೋಡ್ಕೊಂಡು ಪೇರೆಂಟ್ಸ್ ಕೂಡ ಅಷ್ಟೇ ಎಂಜಾಯ್ ಮಾಡ್ತಾ ಇದ್ದಾರೆ. ಅದರಲ್ಲಿ ನೀವು ನೋಡ್ತಾ ಇರ್ಬೋದು ಸಾಕಷ್ಟು ಜನ ಕಲರಿಂಗ್ಸ್ ಆಗಿರ್ಬೋದು, ಪೇಂಟಿಂಗ್, ಪಜಲ್ಲು, ಕ್ರಾಸ್ ವರ್ಡ್ ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ಸಂಜೆವರೆಗೂ ಕೂಡ ಮಕ್ಕಳಿಗಾಗಿನೇ ಈ ಒಂದು ಮಕ್ಕಳ ಮೇಳ ನಡೆಯಲಿದೆ. ಸೊ ನೀವು ಕೂಡ ಬನ್ನಿ. ರಿಜಿಸ್ಟ್ರೇಷನ್ ಆದವರಿಗೆ ಮಾತ್ರ ಎಂಟ್ರಿ ಕೊಡ್ತಾ ಇರೋದು. ಅದನ್ನ ಹೊರತುಪಡಿಸಿ ಯಾರೆಲ್ಲ ಈ ಒಂದು ಫ್ರೀಡಮ್ ಹಬ್ಬಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ವೋ ಅವ್ರು ಯಾರಿಗೂ ಕೂಡ ಎಂಟ್ರಿ ಇಲ್ಲ. ಸೊ ಹೀಗಾಗಿ ನೀವೇನಾದ್ರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಆದಷ್ಟು ಬೇಗ ಬಂದು ಈ ಒಂದು ಫ್ರೀಡಮ್ ಹಬ್ಬದಲ್ಲಿ ಭಾಗವಹಿಸಿ. ಕ್ಯಾಮ್ರಾ ಪರ್ಸನ್ ಪವನ್ ಗೌಡ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು. ಆ್ಯಕ್ಚುಲಿ 80 ಇಯರ್ಸ್ಗೆ ಒಂದು ಸ್ಪೆಷಲ್ ಸೆಲೆಬ್ರೇಷನ್ ಬೆಂಗಳೂರಲ್ಲಿ ಫ್ರೀಡಮ್ ಹಬ್ಬ ವಿಧಾನಸೌಧದೊಳಗೆ. ಹೇಗೆ ಅನಿಸ್ತಾ ಇದೆ? ಇಲ್ಲ, ಆ್ಯಕ್ಚುಲಿ ತುಂಬ ಖುಷಿ ಆಯಿತು. ಸ್ಟಾರ್ಟಿಂಗ್ ಕ್ರೌಡ್ ನೋಡಿ ಸ್ವಲ್ಪ ಭಯ ಅನ್ನಿಸ್ತು, ಬಟ್ ಸ್ಟಿಲ್ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಹೇಳ್ತೀವಿ. ವಿಧಾನಸೌಧ ಒಳಗಡೆ ಬಿಟ್ಟಿರೋದಕ್ಕೂ ರಿಯಲಿ ಹ್ಯಾಪಿ. ಎಲ್ರಿಗೂ ಯಾವಾಗಲೂ ಚಾನ್ಸ್ ಸಿಕ್ಕಲ್ಲ ಬರೋದಕ್ಕೆ. ಸೊ ಈ ನಮಗೆ ಬಿಟ್ಟಿರೋದಕ್ಕೆ, ಪಬ್ಲಿಕ್ಕಿಗೆ ಬಿಟ್ಟಿರೋದಕ್ಕೆ, ಈಗ ಆರ್ಗನೈಸ್ ಮಾಡೋದಕ್ಕೆ. ಇಂಡಿಪೆಂಡೆನ್ಸ್ ಡೇ ಯಾವಾಗಲೂ ನಾವು ಇದರಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಸ್ಕೂಲಲ್ಲಿ ಹಂಗೆಲ್ಲ. ಸೊ ಇಲ್ಲಿ ಡಿಫ್ರೆಂಟಾಗಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಒಂಥರ ಚೆನ್ನಾಗಿ ಅನ್ನಿಸ್ತಾ ಇದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಹ್ಯಾಪಿ ಇದೆ. ಥ್ಯಾಂಕ್ ಯು. ಇದೇ ಫಸ್ಟ್ ಟೈಮ್ ಬಂದಿರೋದು? ಇದೇ ಫಸ್ಟ್ ಟೈಮ್ ಬಂದಿರೋದು. ಸೊ ಕ್ರೌಡ್ ಮ್ಯಾನೇಜ್ಮೆಂಟ್ ಎಲ್ಲ ಹೇಗೆ ಅನಿಸ್ತಾ ಇದೆ ಮ್ಯಾಮ್? ಸ್ಟಾರ್ಟಿಂಗ್ ಆ್ಯಕ್ಚುಲಿ ಅದು QR ಕೊಡೋರು ಬಂದಿಲ್ಲ, ಸ್ವಲ್ಪ ಲೇಟ್ ಆಯಿತು ಅದು ಒಳಗಡೆ ಬಿಡೋಕ್ಕೆ. ಅವಾಗ ಒಂದು ಸ್ವಲ್ಪ ಕಷ್ಟ ಅನಿಸ್ತು, ಬಟ್ ಆಮೇಲೆ ಅಲ್ಲಿ ಮ್ಯಾನೇಜ್ ಮಾಡಿದರು. ಅಲ್ಲೊಬ್ಬರು ಲೇಡಿ ಪೊಲೀಸ್ ಇದ್ರು, ಅವ್ರಿಗೆ ಮಾತ್ರ ನಾನು ತುಂಬ ಥ್ಯಾಂಕ್ ಯು ಹೇಳ್ತೀನಿ. ಚೆನ್ನಾಗೇ ಮ್ಯಾನೇಜ್ ಮಾಡಿ ಎಲ್ಲರನ್ನೂ ಒಳಗಡೆ ಬಿಟ್ಟರು. ಸೊ ಆ ಮೇಡಮ್ಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ. ಈ ಥರದೇ ಹಬ್ಬಗಳು ಮಾಡ್ತಾ ಇದ್ರೆ ಖುಷಿ ಆಗುತ್ತಲ್ಲ? ಡೆಫಿನೆಟ್ಲಿ ಖುಷಿ ಆಗುತ್ತೆ ಮ್ಯಾಮ್. ಒಳ್ಳೆ ವೀಕೆಂಡ್ ಹಾಗಾದ್ರೆ? ಡೆಫಿನೆಟ್ಲಿ ಒಳ್ಳೆ ವೀಕೆಂಡ್. ನಿಮ್ಮ ಹೆಸರು? ಶ್ರೇಷ್ಠ. ಥ್ಯಾಂಕ್ ಯು. ಥ್ಯಾಂಕ್ ಯು.
ವಿಧಾನಸೌಧದಲ್ಲಿ ನಡೀತಾ ಇರುವಂತಹ ಫ್ರೀಡಂ ಹಬ್ಬದಲ್ಲಿ ಮಕ್ಕಳ ಮೇಳ ಎಲ್ಲರನ್ನ ಗಮನ ಸೆಳೀತಾ ಇದೆ. ಮತ್ತೊಂದು ಕಡೆಯಲ್ಲಿ ಮಕ್ಕಳು 2047ಕ್ಕೆ ಭಾರತ ಯಾವ ರೀತಿಯಲ್ಲಿ ಇರಬೇಕು ಅನ್ನೋದ್ರ ಒಂದು ಪರಿಕಲ್ಪನೆಯಲ್ಲಿ ಒಂದು ಪ್ರಬಂಧ ಸ್ಪರ್ಧೆಯು ಕೂಡ ನಡೀತಾ ಇರುವಂತದ್ದು ನೀವು ಗಮನಿಸ್ತಾ ಇರಬಹುದು. ಸಾಕಷ್ಟು ಜನ ಕಾಲೇಜ್ ಹುಡುಗರು ಜೊತೆಗೆ ನಮ್ಮ BBMP ಸ್ಕೂಲಿನ ಮಕ್ಕಳೆಲ್ಲರೂ ಕೂಡ ಈ ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಒಬ್ಬರಿಗೆ 10 ನಿಮಿಷ ಕಾಲಾವಕಾಶ ಇರುತ್ತೆ. 10 ನಿಮಿಷ ಕಾಲಾವಕಾಶದಲ್ಲಿ ಅವರು ಈ ಒಂದು ಪ್ರಬಂಧವನ್ನ ಬರಿಬೇಕಾಗತ್ತೆ 2047ರಲ್ಲಿ. ಯಾಕಂತ ಹೇಳಿದ್ರೆ ಇವಾಗ ಸಂಪೂರ್ಣವಾಗಿ ಜೆನ್ಜಿ ಯುಗ ಆಗಿರೋದ್ರಿಂದಾಗಿ ಜೆನ್ಜಿಗಳು ಮುಂದಿನ ಭಾರತ ಯಾವ ರೀತಿಯಲ್ಲಿ ಇರಬೇಕು ಅನ್ನೋಂತಹ ಸಾಕಷ್ಟು ಪರಿಕಲ್ಪನೆಯನ್ನ ಹೊಂದಿರ್ತಾರೆ. ಸೊ ಹಾಗಾಗಿ ಆ ಒಂದು ಪರಿಕಲ್ಪನೆಗೆ ಎಲ್ಲೋ ಒಂದ್ ಕಡೆ ಇದು ಒಂದು ವೇದಿಕೆ ಆಗುತ್ತೆ ಅನ್ನೋದು ಕೂಡ ನಿಜವಾದ ಮಾತು. ಸೊ ಹೀಗಾಗಿ ಎಲ್ಲಾ ಮಕ್ಕಳು ಕೂಡ ಈ ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂತದ್ದು. ಅವರೆಲ್ಲರೂ ಕೂಡ ಖುಷಿಯಾಗಿ ನಮ್ಮ ಭಾರತ ಭವಿಷ್ಯದಲ್ಲಿ ಯಾವ ರೀತಿಯಲ್ಲಿ ಇರಬೇಕು ಅನ್ನುವಂತಹ ಕೆಲವೊಂದಿಷ್ಟು ಐಡಿಯಾಗಳು ಹಾಗೆ ಯಾವ ರೀತಿಯಲ್ಲಿ ಬದಲಾವಣೆ ಮಾಡಬಹುದು ಅನ್ನೋದನ್ನು ಕೂಡ ತಮ್ಮ ಪ್ರಬಂಧದ ಮೂಲಕ ಒಂದು ಮೆಸೇಜ್ ಅನ್ನ ಕೊಡ್ತಾ ಇರುವಂತದ್ದು. ಒಬ್ಬೊಬ್ಬರಿಗೂ ಕೂಡ 10 ನಿಮಿಷ ಇರುತ್ತೆ. ಅದ್ರಲ್ಲಿ ಯಾರು ಬಹಳ ಚೆನ್ನಾಗಿ ಬರೀತಾರೋ ಅವ್ರಿಗೊಂದು ಏನು ಪ್ರೈಸ್ ಅನ್ನು ಕೂಡ ಇಲ್ಲಿ ಇರಿಸಿರುವಂತದ್ದು. ಹೀಗಾಗಿ ಸಾಕಷ್ಟು ಜನ ನೀವು ಗಮನಿಸ್ತಾ ಇರ್ಬೋದು. ಅದರಲ್ಲೂ ಕೂಡ ನಮ್ಮ BBMP ಶಾಲೆಯ ಮಕ್ಕಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ಒಂದು ರೀತಿಯ ಖುಷಿ ವಿಚಾರ. ಇಲ್ಲಿರುವಂತಹ ಮಕ್ಕಳನ್ನು ಕೂಡ ನಾನು ಮಾತಾಡ್ತಾ ಹೋಗ್ತೀನಿ. ಅವ್ರಿಗೆ ಹೇಗೆ ಅನ್ಸುತ್ತೆ, ಅವರ ಜೆನ್ಜಿ ಪರಿಕಲ್ಪನೆ ಹೇಗಿದೆ ನಮ್ಮ ಭಾರತದ ಬಗ್ಗೆ ಅಂತ ಹೇಳಿ. ಪ್ರಬಂಧ ಸ್ಪರ್ಧೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಯೂಶಲಿ ನಮ್ಮ ಸರ್ಕಾರಿ ಮಕ್ಕಳಿಗೆ ಈ ಒಂದು ಪ್ರಬಂಧ ಸ್ಪರ್ಧೆ ಅಂತ ಹೇಳಿದ್ರೆ ಖುಷಿ ಆಗತ್ತೆ. ಅದರಲ್ಲೂ ಕೂಡ ಒಂದು ಒಳ್ಳೆ ಟಾಪಿಕ್ 2047ರಲ್ಲಿ ಭಾರತ ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳಿ. ನಿಮ್ಮ ಕನಸು ಹೇಗಿದೆ ಭಾರತ ಅದ್ರ ಬಗ್ಗೆ? 2047ರಲ್ಲಿ ಭಾರತವು ಸಮೃದ್ಧ ಹೊಂದಿದ ರಾಷ್ಟ್ರವಾಗಿ ಸ್ವಚ್ಛ, ಸುಂದರ ಮತ್ತು ಇನ್ನು ಮುಂದೆ ಬರಬೇಕು. ಮತ್ತು ಮಕ್ಕಳಿಗೆ, ಮಹಿಳೆಯರಿಗೆ ಗೌರವ ಸಿಗಬೇಕು. ಮತ್ತು ಮಕ್ಕಳಿಗೆ ಉಚಿತ ಶಿಕ್ಷಣ ಸಿಗಬೇಕು, ಆರೋಗ್ಯ, ಉದ್ಯೋಗ ಸಿಗಬೇಕು. ಇದೆಲ್ಲ ನೀವು ಬರ್ದಿದ್ದೀರಾ ಪ್ರಬಂಧದಲ್ಲಿ. ಇದೆಲ್ಲ ನಿಮ್ಮ ಕನಸು ಭಾರತದ ಬಗ್ಗೆ. ಓಕೆ, ನಿಮ್ಮ ಕನಸು ಯಾವ ರೀತಿಯಲ್ಲಿದೆ? ಮುಂದೆ 2047ರಲ್ಲಿ ಭಾರತನ ಯಾವ ರೀತಿ ನೋಡಕ್ ಇಷ್ಟಪಡ್ತೀರಾ? ನಾನು ಎಜುಕೇಷನ್ನು ಎಲ್ಲ ಇಂಡಿಯನ್ ಸ್ಟೂಡೆಂಟ್ಸ್ಗೂ ಒಂದೇ ಥರ ಎಜುಕೇಷನ್ ಸಿಗಬೇಕು. ಹಾಗೆ ಮತ್ತು ಬಡೋ ಮಕ್ಕಳಿಗೆ ಸ್ಪೋರ್ಟ್ಸಲ್ಲಿ ಅವಕಾಶಗಳು ಸಿಗಬೇಕು. ಅವ್ರಿಗೂ ಒಂದು ಜೀವನದಲ್ಲೇ ಅವ್ರ ಜೀವನ ಕಟ್ಕೊಳ್ಳೋದಕ್ಕೋಸ್ಕರ ಸ್ಪೋರ್ಟ್ಸಲ್ಲಿ ಅವರು ಅವಕಾಶವನ್ನು ನೀಡಿ ಆ ಒಂದು ಬಹುಮಾನಗಳಿಂದ ಅವ್ರ ಜೀವನವನ್ನು ಕಟ್ಕೊಳ್ಳೋ ರೀತಿಯಾಗಿ ಇರಬೇಕು. ಮತ್ತು ಎಲ್ಲರಿಗೂ ಒಂದೇ ರೀತಿಯಾಗಿ ಎಜುಕೇಷನ್ ಸಿಗಬೇಕು. ಮತ್ತು CBSE, ICSE ಈ ಥರ ಇರೋ ಪಾರ್ಟ್ಸನ್ನೆಲ್ಲ ತೆಗೆದು ಒಂದೇ ಸಮವಾಗಿ ಎಲ್ಲ ಶಿಕ್ಷಕರಿಗೂ ಶಿಕ್ಷಣ ನೀಡಬೇಕು ಅಂತ ನನ್ನ ಕನಸಾಗಿದೆ. ಬದಲಾವಣೆ ಆಗ್ಬೇಕು ಅಂತ ಹೇಳಿದ್ರೆ ಇವಾಗ ಒಂದು ಜೆನ್ಜಿ ಕೈಲಿದೆ. ನೀವು ನೋಡಿದ್ದೀರಾ, ಜೆನ್ಜಿ ಯುಗ ಆಗಿರೋದ್ರಿಂದಾಗಿ ಈಗಿನ ಯುವಕರು ಯಾವ ರೀತಿಯಲ್ಲಿ ಅದನ್ನ ಬದಲಾಯಿಸಬಹುದು? ವಿಜ್ಞಾನ ತಂತ್ರಜ್ಞಾನದ ಮೂಲಕ ಬದಲಾಯಿಸ್ಬೋದು. ಮತ್ತು ಶಿಕ್ಷಣದಿಂದ ಬದಲಾಯಿಸ್ಬೋದು. ಉದ್ಯೋಗ, ಒಳ್ಳೆ ಆಪರ್ಚುನಿಟೀಸ್ ಕೊಡಬೇಕು ಎಲ್ಲರಿಗೂ. ಈಕ್ವಾಲಿಟಿ ಫಸ್ಟ್ ಇರಬೇಕು. ಮತ್ತು ನೀವೇನು ಹೇಳ್ತೀರಾ? ನಾನು ಹೇಳೋದೇನೆಂದರೆ, ಇವಾಗ ನಾವು ಮಕ್ಕಳಾಗಿ ಮುಂದಿನ ಪ್ರಜೆಗಳಾಗಿದ್ದರಿಂದ ನಾವು ಓದಿ ನಾವು ಅರ್ಥ ಮಾಡ್ಕೊಂಡು ಎಲ್ಲರೂ ಈಕ್ವಲ್ ಆಗಿ ನೋಡಿ ಬ್ರದರ್ಹುಡ್ ಫೀಲಿಂಗ್ಸ್ ಕೊಟ್ಟು ನಾವು ಓದದೇ ಇರೋನ ಅಶಿಕ್ಷೆಯನ್ನು ನೀಡಿರೋ ಅವ್ರನ್ನ ನಾವು ಶಿಕ್ಷೆಯನ್ನು ಕೊಟ್ಟು ಅವ್ರನ್ನ ಮುಂದುವರಿಸ್ಬೇಕು ಅಂತ. ನಿಮಗೆ ಯಾವ ರೀತಿಯಲ್ಲಿ ಇರಬೇಕು 2047ರ ಭಾರತ? ಮೊದಲಿಗೆ ಎಲ್ಲ ಕಡೆ ಸ್ಕೂಲಲ್ಲೂ ಮಕ್ಕಳು ಎಲ್ಲರೂ ಬಾಯ್ಸ್ ಎಲ್ಲ ಡ್ರಿಂಕ್ಸು ಮತ್ತು ಅದೇನೇನೋ ಬರುತ್ತೆ ಅದನ್ನೆಲ್ಲ ಫಸ್ಟು ಸ್ಕೂಲ್ ಪ್ರಿನ್ಸಿಪಲ್ಲು ಅದನ್ನೆಲ್ಲ ಮಾಡಿ ಅದನ್ನು ಕಮ್ಮಿ ಮಾಡಿಸ್ಬೇಕು. ಸ್ಕೂಲಲ್ಲೇ ಬದಲಾವಣೆ ಆಗಬೇಕು. ಮತ್ತು ಹೆಣ್ಮಕ್ಳಿಗೆ ಬಾಯ್ಸ್ ಎಲ್ಲ ಇದು ಮಾಡೋದು ಅಂದರೆ ಎದುರಿಸೋದು, ಆಮೇಲೆ ದೌರ್ಜನ್ಯಗಳನ್ನ ನಿಲ್ಲಿಸಬೇಕು. ಮತ್ತು ಎಲ್ರಿಗೂ ಸಮಾನವಾಗಿ ಎಲ್ಲ ಭಾರತೀಯ ಮಕ್ಳಿಗೂ ಸಮಾನವಾಗಿ ಶಿಕ್ಷಣ ಸಿಗಬೇಕು. ICC ಅದು ಯಾವುದು ಆ ಥರ ಮಾಡಬಾರ್ದು, ಯಾವುದೇ ಭಾಗ ಮಾಡಬಾರ್ದು, ಎಲ್ಲರಿಗೂ ಒಂದೇ ಅಂತ ಇದು ಮಾಡಬೇಕು. ಓಕೆ, ನೀವೇನು ಹೇಳ್ತೀರಾ? ನಿಮ್ಗೆ ಹೇಗಿರಬೇಕು 2047ರ ಭಾರತ? ಈಗ ಟೆಕ್ನಾಲಜೀಸ್ ಎಲ್ಲ ಡೆವಲಪ್ ಆಯ್ತೈತಲ್ಲ, ಅಂದರೆ ಎಲ್ಲರಿಗೂ ಈಕ್ವಲ್ ಆಗಿ ರೈಟ್ ಸಿಗಬೇಕು. ವಿಮೆನ್ಸ್ಗೊಂಥರ ಬಾಯ್ಸ್ಗೊಂಥರ ಎಲ್ಲ ಇರಬಾರ್ದು. ಆಮೇಲೆ ಎಲ್ಲ ಹಳ್ಳಿಗಳಲ್ಲೆಲ್ಲ ಈಗ ನಮ್ಮ ಸಿಟೀಸಲ್ಲಿ ಸಿಗೋವಂಥ ಫೆಸಿಲಿಟೀಸ್ ಎಲ್ಲ ಹಳ್ಳಿಯಲ್ಲಿ ಸ್ವಲ್ಪ ಕಡಿಮೆ ಸಿಗ್ತೈತಲ್ಲ, ಹಳ್ಳಿಯಲ್ಲೂ ಸಿಟೀಸಲ್ಲಿ ಎಷ್ಟು ಫೆಸಿಲಿಟೀಸ್ ಐತೋ ಅವೆಲ್ಲ ಹಳ್ಳಿಗೂ ಸಿಗಬೇಕು. ಅಲ್ಲಿರೋವಂಥ ಮಕ್ಳುಗಳಿಗೆ ಎಲ್ಲರಿಗೂ ಈಕ್ವಲ್ ಆಗಿ ಎಜುಕೇಷನ್ ಸಿಗಬೇಕಂತ ಹೇಳಿ. ನಿಮ್ಗೆ ಅನ್ಸುತ್ತಾ ಭಾರತ ಬದಲಾಗುತ್ತೆ ಅಂತ ಹೇಳಿ? ಸ್ವತಂತ್ರ ಬಂದು 80 ವರ್ಷ ನಮಗಾಗಿದೆ. 80ನೇ ಸ್ವತಂತ್ರ ದಿನಾಚರಣೆಯಲ್ಲಿ ನಾವಿದ್ದೀವಿ. ಆದರೂ ಕೂಡ ನೀವೆಲ್ಲ ಹೇಳ್ತಾ ಇರೋದು ಸಮಾನತೆ ಇನ್ನೂ ನಮಗೆ ಸಿಕ್ಕಿಲ್ಲ ಅಂತ ಹೇಳಿ. ಒಂದೊಂದು ಭಾಗದಲ್ಲೂ ಕೂಡ ಸಮಾನತೆ ತಾರತಮ್ಯ ಹೆಚ್ಚಾಗಿದೆ ಅಂತ ನೀವೆಲ್ಲರೂ ಅದನ್ನೇ ಹೇಳ್ತಾ ಇರೋದು. ನಿಮಗೆ ಅನ್ಸುತ್ತಾ 47ರಲ್ಲಿ ಭಾರತ ಬದಲಾಗುತ್ತೆ ಅಂತ ಹೇಳಿ? ಅಥವಾ ಯಾವ ರೀತಿಯಲ್ಲಿ ಬದಲಾವಣೆ ಮಾಡಬೇಕು ರಾಜಕಾರಣಿಗಳಾಗಲಿ ಅಥವಾ ಜನರಾಗಲಿ?
ಅಂದರೆ ಈಗ ಸ್ತ್ರೀ ಪೋಷಣೆ ಮಾಡೋದ್ರಾಗೆ ಇರ್ಬೋದು, ಆಮೇಲೆ ಜಾತೀಯತೆ ಮತ್ತು ನಿರುದ್ಯೋಗ ಅವೆಲ್ಲನೂ ನಾವು ಸರಿ ಮಾಡಿಕೊಂಡ್ರೆ ಪಕ್ಕ ಅಂದರೆ 2047ಗೆ ನಮ್ಮ ಭಾರತಕ್ಕೆ ಅಭಿವೃದ್ಧಿ ಹೊಂದಿದ ಭಾರತ ಅಂತ ಮಾಡ್ತಾರೆ, ಮತ್ತು ವಿಕಸಿತ ಭಾರತ ಅಂತಲೂ ಮಾಡ್ತಾರೆ. ಇದೆಲ್ಲ ಬಿಟ್ಟರೆ ಪಕ್ಕ ಅದಾಗುತ್ತೆ ಅಂತ ಅನಿಸುತ್ತೆ. ಮತ್ತು ಇನ್ನೊಂದೇನು ಅಂತ ಅಂದರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಹೋರಾಟಗಾರರಿಂದನೇ, ಆದರೆ ಜಾಸ್ತಿ ಅಂದರೆ ಅದಕ್ಕೆ ಸೈನಿಕರು ಪ್ರಮುಖ ಪಾತ್ರನ ಹೊಂದಿದ್ದಾರೆ. ಅವರು ಇವಾಗಿನಾಗಿರ್ಬೋದು ಆಗ್ಲಿನಾಗಿರ್ಬೋದು ಅವ್ರು ಯಾವ ಜಾತಿನೂ ಸಹ ನೋಡಲಿಲ್ಲ. ಆದರೆ ಇವಾಗಿನ ಜನರು ನಾನು ಆ ಜಾತಿ ಈ ಜಾತಿ ಅವ್ರನ್ನ ಮುಟ್ಬಾರ್ದು ಈ ಮುಟ್ಬಾರ್ದು ಇದೆಲ್ಲ ಬಿಟ್ಟರೆ ನಮ್ಮ ದೇಶ ಪಕ್ಕ ಅಭಿವೃದ್ಧಿ ಹೊಂದುತ್ತೆ ಅನಿಸುತ್ತೆ. ಬಟ್ ಐ ಲವ್ ಮೈ ಇಂಡಿಯಾ ಆ್ಯಂಡ್ ಬಿ ಮೈ ಇಂಡಿಯಾ. ನೀವೇನು ಹೇಳ್ತೀರಾ? ಓಕೆ, ಸೊ ಇದಿಷ್ಟನ್ನ ಮಕ್ಕಳು ಹೇಳ್ತಾ ಇರೋದು. ಎಲ್ಲ ಮಕ್ಕಳು ಹೇಳ್ತಾ ಇರೋದು ಒಂದೇ, ನಮ್ಮ ದೇಶದಲ್ಲಿ ಸಮಾನತೆ ಇರಬೇಕು ಅಂತ ಹೇಳಿ. ಅವರೆಲ್ಲ ಹೇಳ್ತಾ ಇರೋದು ಹೆಣ್ಣು ಹಾಗೆ ಗಂಡು ಎರಡು ನಡುವೆನೂ ಕೂಡ ಸಮಾನತೆ ಇರಬೇಕು, ಇದ್ರ ಜೊತೆಗೆ ಯಾವುದೇ ರೀತಿ ಜಾತಿ ಧರ್ಮಗಳ ಭೇದ ಭಾವ ಇರಬಾರ್ದು, ಹಾಗೆ ಶಿಕ್ಷಣದಲ್ಲೂ ಕೂಡ ಸಮಾನತೆ ಇರಬೇಕು ಅಂತ ಹೇಳ್ತಾ ಇರುವಂಥದ್ದು. ಅಂದರೆ ಇಲ್ಲೇ ಗಮನಿಸಬಹುದಾಗಿದೆ ನಮ್ಮ ದೇಶದಲ್ಲಿ ಸಮಾನತೆಯ ಕೊರತೆ ಎಷ್ಟು ತಾಂಡವ ಆಡ್ತಾ ಇದೆ. ಭವಿಷ್ಯದ ಪ್ರಜೆಗಳು ಅದನ್ನ ಎಷ್ಟರ ಮಟ್ಟಿಗೆ ಇಲ್ಲಿ ಸರ್ಕಾರಕ್ಕೆ ತಿಳಿಸೋದಾಗಿರ್ಬಹುದು ಅಥವಾ ದೇಶದ ಜನರಿಗೆ ತಿಳಿಸುವಂತಹ ಪ್ರಯತ್ನವನ್ನ ಮಕ್ಕಳು ಮಾಡ್ತಾ ಇದ್ದಾರೆ. ಹೀಗಾಗಿ ಇದೆಲ್ಲವನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ನಮ್ಮ ದೇಶ ಸಮಾನತೆಯನ್ನ ಹೊಂದಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಅದು ಅಭಿವೃದ್ಧಿ ಭಾರತ ಅಥವಾ ವಿಕಸಿತ ಭಾರತ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಎಲ್ಲರೂ ಕೂಡ ಮಕ್ಕಳು ತಮ್ಮ ವಿಚಾರಧಾರೆಯನ್ನ ಇಲ್ಲಿ ತಿಳಿಸ್ತಾ ಇರುವಂತದ್ದು ಪ್ರಬಂಧದ ಮೂಲಕ. ಹೀಗಾಗಿ ಕಾದ್ ನೋಡ್ಬೇಕಾಗಿದೆ 2047ರ ಭಾರತ ನಿಜಕ್ಕೂ ಕೂಡ ಎಷ್ಟು ಬದಲಾವಣೆ ಆಗತ್ತೆ ಅನ್ನೋದನ್ನ. ಕ್ಯಾಮ್ರಾ ಪರ್ಸನ್ ಪವನ್ ಗೌಡ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ ಬೆಂಗಳೂರು.